ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋ ಡಿಸಿನೆಸ್ ಡ್ಯೂರಿಂಗ್ ಅರ್ಲಿ ಪ್ರೆಗ್ನೆನ್ಸಿ ಅಂದರೆ ಗಿಡ್ಡಿನೆಸ್ ಅವರ ತಲೆ ತಿರುಗೋದು ಫಸ್ಟ್ 3 ಮಂತ್ಸಲ್ಲಿ ಅಂದರೆ ಕನ್ಫರ್ಮ್ ಆದಮೇಲೆ ತಲೆ ತಿರುಗೋ ಅಂಥದ್ದು. ನೀವು ಕನ್ಫರ್ಮ್ ಮಾಡ್ಕೊಂಡಿಲ್ಲ ಅಂದ್ರೂ ಇಟ್ಸ್ ವೆರಿ ಅರ್ಲಿ ಸಿಮ್ಟಮ್ ಅಂತಲೇ ಹೇಳ್ಬೋದು. ಸೊ ಕೆಲವೊಂದಿಷ್ಟು ಜನಕ್ಕೆ ಪ್ರೆಗ್ನೆಂಟ್ ಆದಮೇಲೆ ಥ್ರೂ ಔಟ್ ಪ್ರೆಗ್ನೆನ್ಸಿನೂ ಕೆಲವೊಂದಿಷ್ಟು ಜನಕ್ಕೆ ಇರುತ್ತೆ. ಆ್ಯಂಡ್ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಅಂದರೆ ಫಸ್ಟ್ 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ತುಂಬ ಜನಕ್ಕೆ ತಲೆ ತಿರುಗುವಂಥದ್ದು ಇರುತ್ತೆ. ಯಾಕೆ ತಲೆ ತಿರುಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಸೊ ಹೆದರ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ಪಿಕ್ಚರಲ್ಲೆಲ್ಲ ನೋಡಿ ರೂಢಿ ಆಗಿಬಿಟ್ಟಿರುತ್ತೆ. ಎಲ್ಲರಿಗೂ ತಲೆ ತಿರುಗುತ್ತೆ ಬಿಡು ಅಂತ ಅನ್ಕೊತಾರೆ. ಖಂಡಿತವಾಗ್ಲೂ ಹೌದು, ಎಲ್ಲರಿಗೂ ತಲೆ ತಿರುಗುತ್ತೆ ಯೂಶ್ವಲ್ ಆಗಿ. ಬಟ್ ನನಗಂತೂ ಯಾವುದೇ ತಲೆ ತಿರುಗಿರಲಿಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ, ನನಗೆ ಅಂಥದ್ದು ಇರಲಿಲ್ಲ. ತಲೆ ತಿರುಗೋದಿರಲಿಲ್ಲ, ವಾಂತಿ ಇರಲಿಲ್ಲ, ಏನೂ ಇರಲಿಲ್ಲ. ನನಗೊಂದು ಸತಿ ಭಯ ಆಗೋದು, ನಿಜವಾಗ್ಲೂ ನಾನು ಪ್ರೆಗ್ನೆಂಟ್ ಇದ್ದೀನಾ ಅಂತ. ಕಿಟ್ಟಲ್ಲಿ ಬಂದಿದೆ ಮತ್ತು ಪ್ರೆಗ್ನೆಂಟ್ ಇರ್ಬೋದು ಅಲ್ವಾ ಅಂತಂತೆ. 5ನೇ ತಿಂಗಳಾಯಿತು, ಸಣ್ಣದಾಗಿ ಹೊಟ್ಟೆನೋ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಅನಾಮಲಿ ಸ್ಕ್ಯಾನ್ ರೀಚ್ ಆಗಿದ್ದೀವಿ. NT-NV ಸ್ಕ್ಯಾನ್ ರಿಪೋರ್ಟ್ ಇದೆ ಕೈಯಲ್ಲಿ. ಅಂದ್ರೂ ಒಂದೊಂದು ಸತಿ ಭಯ ಆಗೋದು, ಏನಪ್ಪ ನನಗೆ ಏನೇನೇನು ಸಿಮ್ಟಮ್ಮೇ ಇರಲ್ಲ ಅಂತ ಭಯ ಆಗೋದು. ಬಟ್ ಕೆಲವೊಂದಿಷ್ಟು ಜನಕ್ಕೆ ಸಿಮ್ಟಮ್ಸ್ ಇರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಸಿಮ್ಟಮ್ಸ್ ಇರಲ್ಲ. ಎರಡೂ ನ್ಯಾಚುರಲ್, ಎರಡೂ ನಾರ್ಮಲ್. ಸೊ ಹೆದರ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ಡಿಸಿನೆಸ್ ಆಗ್ತಾ ಇದೆ ಅಂತಂದರೆ, ತಲೆ ತಿರುಗ್ತಾ ಇದೆ ಅಂತಂತಂದರೆ ಕಾರಣ ಏನು ಅಂತಂತ ತಿಳ್ಕೊಬೇಕು. ಏಕೆಂತಂದರೆ ಕೆಲವೊಂದಿಷ್ಟು ಟೈಮಲ್ಲಿ ಫಸ್ಟ್ ಟೈಮ್ ಮಾಮ್ಸಿಗೆ ಎಸ್ಪೆಷಲಿ ಆಫ್ಟರ್ ಸೋ ಮೆನಿ ಇಯರ್ಸ್ ಕನ್ಸೀವ್ ಆಗಿರೋ ಅಂಥವ್ರಿಗೆ, ಕಾಂಪ್ಲಿಕೇಶನ್ಸ್ ಇದ್ದು ಕನ್ಸೀವ್ ಆಗಿರೋಂಥವ್ರಿಗೆ, ನನ್ನಂಥವ್ರಿಗೆ ತುಂಬಾ ಭಯ ಇರುತ್ತೆ. ಯಾಕಂತಂದರೆ ಎಂಥ ಭಯ ಅಂತಂದರೆ, ನಡ್ಕೊಂಡು ಹೋಗ್ತಾ ಇರ್ತೀನಿ, ಹಿಂಗೇನೋ ತಲೆ ತಿರುಗಿ ಬಿಟ್ಬಿಟ್ಟೆ ಅಂತಂತಂದರೆ ನನ್ನ ಹೊಟ್ಟೆಲಿರೋ ಮಗುಗೆ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಆಯಿತಾ, ನಾನು ಎಲ್ಲಾದರೂ ತಗಲ್ಸ್ಕೊಂಡ್ಬಿಟ್ರೆ ಬೀಳ್ತಾ ಇರ್ತೀನಿ. ಏನಾದರೂ ಹಿಡ್ಕೊಂಡ್ರೆ ಸರಿ ಹೋಯಿತು, ಯಾರಾದರೂ ಇದ್ದರೆ ನಾನು ಹಿಡ್ಕೊಂಡ್ರೆ ಸರಿ ಹೋಯಿತು, ನಾನು ಬಿಟ್ಬಿಟ್ರೆ ಅನ್ನೋ ಭಯ ನನಗೆ ಯಾವಾಗಲೂ ಇರೋದು. ನಾನು ಎಲ್ಲಿ ನಾರ್ಮಲಿ ಏನು ಇಲ್ಲದೆ ಇರೋ ಖಾಲಿ ಜಾಗದಲ್ಲಿ ನಡೀತಾ ಇದ್ರೂ ನನಗೆ ಭಯ ಆಗೋದು. ನಾನೇನು ಮಾಡೋಣ, ನನಗೆ ಅಷ್ಟೊಂದು ಆ್ಯಂಗ್ಸೈಟಿ ಪ್ರಾಬ್ಲಮ್ಸ್ ಆಗಿಬಿಟ್ಟಿತ್ತು ಆಫ್ಟರ್ ಲಾಂಗ್ ಟೈಮ್. ಅದು ಫಸ್ಟ್ ಟೈಮ್ ಕನ್ಸೀವ್ ಆಗಿದ್ದು, ಅಬಾರ್ಟ್ ಆಗಿದ್ದು ಒಂದು, ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇದ್ದು ಕನ್ಸೀವ್ ಆಗಿದ್ದು ಒಂದು, ಟ್ರೀಟ್ಮೆಂಟ್ ತೊಗೊಂಡ್ರು ಕನ್ಸೀವ್ ಆಗದೆ ಇರೋದು ಒಂದು. ಸೊ ಎಲ್ಲನೂ ಸೇರಿಕೊಂಡು ತುಂಬ ಕಾಂಪ್ಲೆಕ್ಸ್ ಇತ್ತು ನನಗೆ. ಸತ್ಯವಾಗ್ಲೂ ಹೇಳ್ತೀನಿ, ತುಂಬ ಕಾಂಪ್ಲೆಕ್ಸಸ್ ಇತ್ತು. ಏನಾಗ್ಬಿಡುತ್ತೋ ಅನ್ನೋ ಭಯ ತುಂಬ ಇತ್ತು. ಆಯಿತಾ. ಸೊ ತಲೆ ತಿರುಗ್ತಾ ಇದೆ ಅಂತಂತಂದರೆ, ಸಪೋಸ್ ಆ ತಲೆ ತಿರುಗುವಾಗ ನಾನು ಏನಾದರೂ ಬಿದ್ದುಬಿಟ್ರೆ ಅಂತ ಅನ್ನೋದು ಭಯ ಆಯಿತು. ನಡ್ಕೊಂಡು ಹೋಗ್ತಾ ಇರುವಾಗ್ಲೂ ಬಿದ್ದುಬಿಟ್ರೆ ಅಂತನ್ನೋ ಭಯ ಆಯ್ತಿತ್ತು. ಜಾಲಿ LLB ಅಂತ ಹೇಳಿ ಅಕ್ಷಯ್ ಕುಮಾರ್ದು ಒಂದು ಪಿಕ್ಚರ್ ನೋಡ್ಬಿಟ್ಟಿದೆ. ಅವಳು 8 ಮಂತ್ ಪ್ರೆಗ್ನೆಂಟು, ಮೇಲ್ಗಡೆಯಿಂದ ಬಿದ್ದು ಸತ್ತೋಗ್ಬಿಡ್ತಾಳೆ. ನನಗೆ ಆ ಸೀನು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಭಯ ಆಗೋದು ನನಗೆ. ಏನು ಮಾಡೋದು, ಒಳ್ಳೇದು ನೆನಪಿಟ್ಕೊಳ್ಳೋಣ ಅಂತಂದ್ರೆ ಬರೀ ಕೆಟ್ಟದ್ದೇ ನೆನಪಾಗೋದು. ಆಯಿತಾ. ಓಕೆ. ಸೊ ಡಿಸಿನೆಸ್ ಬರ್ತಾ ಇದೆ ಅಂತಂತಂದರೆ ಯಾಕೆ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂತಂದರೆ ಈ ಥರ ಏನು ಆಗದೆ ಇರೋದಕ್ಕೆ, ನಮ್ಮ ಸೇಫ್ಟಿನಲ್ಲಿ ನಾವು ಇರೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಅಂತ. ಸೊ ಯಾಕೆಲ್ಲ ಏನೆಲ್ಲ ಕಾರಣಗಳಿರ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ಸೊ ಫಸ್ಟ್ ರೀಸನು ಲೋ ಬಿ ಪಿ. ಆಯಿತಾ. ಬೇಸಿಕಲಿ ಕೆಲವೊಂದಿಷ್ಟು ಜನಕ್ಕೆ ಲೋ ಬಿ ಪಿ ಇರುತ್ತೆ. ಆಯಿತಾ. ಲೋ ಬಿ ಪಿ ಇದ್ದವರಿಗೆ ಅಂದರೆ ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಲೋ ಬಿ ಪಿ ಇದ್ದು ಅಥವಾ ಪ್ರೆಗ್ನೆಂಟ್ ಆದಮೇಲೆ ಲೋ ಬಿ ಪಿ ಸ್ಟಾರ್ಟ್ ಆಗಿತ್ತು ಅಂತಂದ್ರೂ ಕೂಡ ತಲೆ ತಿರುಗುತ್ತೆ, ತುಂಬಾ ತಲೆ ತಿರುಗುತ್ತೆ. ಆ್ಯಂಡ್ ಈಗ ಹೇಗೆ ಅಂದರೆ, ಕೂತ್ಕೊಂಡಿರೋರು ಸಡನ್ನಾಗಿ ಎದ್ದು ನಿಂತ್ಕೊಂಡ್ಬಿಟ್ರೆ ತಲೆ ತಿರುಗುತ್ತೆ. ಆಯಿತಾ. ಆ್ಯಂಡ್ ನಡೀತಾ ಇರಬೇಕಾದ್ರೆ ತುಂಬ ಹೊತ್ತು ನಿಂತ್ಕೊಂಡಿದ್ವಿ ಅಂತಂದ್ರೂ ಕೂಡ ಪ್ರೆಗ್ನೆನ್ಸಿನಲ್ಲಿ ನಾನು ಹೇಳ್ತಾ ಇರೋದು ಸ್ಪೆಸಿಫಿಕ್ಕಾಗಿ. ಕೂತ್ಕೊಂಡಿರೋರು ಸಡನ್ನಾಗಿ ಎದ್ದು ನಿಂತ್ಕೊಂಡ್ರೂ ತಲೆ ತಿರುಗುತ್ತೆ. ತುಂಬ ಹೊತ್ತು ನಿಂತ್ಕೊಂಡಿದ್ರೂ ಕೂಡ ತಲೆ ತಿರುಗುತ್ತೆ. ಅದಕ್ಕೋಸ್ಕರನೇ ಹೇಳೋದು, ಪ್ರೆಗ್ನೆಂಟ್ ಇದ್ದವಾಗ ತುಂಬ ಹೊತ್ತು ನಿಂತ್ಕೊಳ್ಳೋಕೆ ಹೋಗಬೇಡಿ, ಕೂತ್ಕೊಳ್ಳಿ. ಪೊಸಿಷನ್ ಚೇಂಜ್ ಮಾಡಿ, ಒಂದೇ ಪೊಸಿಷನಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋಕೆ ಹೋಗಬೇಡಿ. ಪೊಸಿಷನ್ ಚೇಂಜ್ ಮಾಡ್ಕೊಳ್ಳಿ. ತುಂಬ ಹೊತ್ತು ನಿಂತ್ಕೊಳ್ಳೋಕೆ ಹೋಗ್ಬಿಡಿ, ತುಂಬ ಹೊತ್ತು ನಡೆಯೋಕ್ಕೆ ಹೋಗ್ಬಿಡಿ. ಯಾವುದೇ ಆಗಲಿ, ಯಾವುದೇ ಪೋಸ್ಚರ್, ಎನಿಥಿಂಗ್ ಏನು ಮಾಡ್ತಾ ಇದ್ದೀರಾ ಅದನ್ನು ತುಂಬ ಹೊತ್ತಿನವರೆಗೂ ಮಾಡಬೇಡಿ ಅಂತ ಯೂಶ್ವಲಾಗಿ ಅದಕ್ಕೆ ಹೇಳೋದು. ಸೊ ಲೋ ಬಿ ಪಿ ಇತ್ತು ಅಂತಂತಂದರೆ ಆ ಟೈಮಲ್ಲೆಲ್ಲ ತಲೆ ತಿರುಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಆಯಿತಾ. ಸೊ ಪಿಕ್ಚರಲ್ಲಿ ಇದ್ದವ್ರಿಗೆಲ್ಲರಿಗೂ ತಲೆ ತಿರುಗಿ ಧಾಪ್ ಬೀಳ್ತಾ ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಲೋ ಬಿ ಪಿ. ಸೊ ನಿಮಗೆ ಆಗ್ತಾ ಇಲ್ಲ ಅಂತಂತಂದರೆ ನಿಮ್ಮ ಬಿ ಪಿ ನಾರ್ಮಲ್ ಆಗಿದೆ ಹೇಳಿ ಖುಷಿ ಪಡಿ. ಆಯಿತಾ. ಅದನ್ನು ಬಿಟ್ಟು ಅಯ್ಯೋ ಪಿಕ್ಚರಲ್ಲೆಲ್ಲ ತಲೆ ತಿರುಗಿ ಬೀಳ್ತಾರೆ, ನಾನು ಯಾಕೆ ಬೀಳ್ತಾ ಇಲ್ಲ, ನಾನು ಪ್ರೆಗ್ನೆಂಟ್ ಇದೇನೋ ಇಲ್ವೋ ಅಂತ ಖಂಡಿತವಾಗ್ಲೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಓಕೆ. ಸೊ ಫಸ್ಟ್ ರೀಸನು ಲೋ ಬಿ ಪಿ. ನೆಕ್ಸ್ಟ್ ರೀಸನು ಹಾರ್ಮೋನಲ್ ಚೇಂಜಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಅಂದರೆ ಪ್ರೊಜೆಸ್ಟ್ರಾನ್ ಆಗಿರ್ಬೋದು, β-HCG ಆಗಿರ್ಬೋದು, ಎರಡೂ ಪ್ರೆಗ್ನೆನ್ಸಿ ಹಾರ್ಮೋನ್ಸು. ಸೊ ಈ ಹಾರ್ಮೋನ್ಸ್ನ ರೈಸ್ ಇಂದ ಏನಾಗುತ್ತೆ ಅಂತಂದರೆ ಬ್ಲಡ್ ವೆಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಸೊ ಹಾಗಾಗಿ ರಕ್ತ ಚೆನ್ನಾಗಿ ಮೇಲಕ್ಕೆ ಕೆಳಗೆ ಎಲ್ಲ ಇಳಿಯೋದಿಲ್ಲ, ಬ್ರೈನಿಗೆ ರೀಚ್ ಆಗೋದಿಲ್ಲ. ಸೊ ಅಂಥ ಕೇಸಲ್ಲೂ ಕೂಡ ನಮಗೆ ಯೂಶ್ವಲ್ ಆಗಿ ತಲೆ ತಿರುಗುತ್ತೆ. ಓಕೆ. ಸೊ β-HCGನ ಪ್ರೊಜೆಸ್ಟ್ರಾನ್ನ ಕಮ್ಮಿ ಮಾಡ್ಕೋಬೇಕಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಥ್ರೂ ಔಟ್ ಪ್ರೆಗ್ನೆನ್ಸಿ ನಿಮಗೆ β-HCG ಆಗಿರ್ಬೋದು, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡುತ್ತೆ. ಪ್ರೊಜೆಸ್ಟ್ರಾನ್ ಕಮ್ಮಿ ಇದ್ದರೆ ಇನ್ನು ಕಾಂಪ್ಲಿಕೇಶನ್ಸೇ ಜಾಸ್ತಿ ಆಗುತ್ತೆ ಯೂಶ್ವಲಿ. ನೆಕ್ಸ್ಟು ಅನಿಮಿಯಾ ಅಂತಂದರೆ ಲೋ ಬ್ಲಡ್.
ಲೋ HP ಅಂದರೆ ಲೋ ಐರನ್. ಸೊ ದಟ್ ಏನಾಗುತ್ತೆ, ಬ್ರೈನಿಗೆ ಆಕ್ಸಿಜನ್ ಚೆನ್ನಾಗಿ ರೀಚ್ ಆಗೋದಿಲ್ಲ. ಸೊ ಹಾಗಾಗಿನೂ ಕೂಡ ನಮಗೆ ತಲೆ ತಿರುಗಬಹುದು ಪ್ರೆಗ್ನೆನ್ಸಿನಲ್ಲಿ. ಸೊ ಅನಿಮಿಕ್ ಇದ್ರಿ ಅಂತಂತಂದರೆ 12ಕ್ಕಿಂತ ಕಮ್ಮಿ ಇತ್ತು ಅಥವಾ 10ಕ್ಕಿಂತ ಕಮ್ಮಿ ಇದ್ರಂತೂ ಕಂಪಲ್ಸರಿ ಮೆಡಿಸಿನ್ ತೊಗೋಬೇಕಾಗುತ್ತೆ, ಆಯಿತಾ. ಬಟ್ ಈಗಂತೂ ಮೋಸ್ಟ್ ಕಾಮನ್ ಕ್ಯಾಲ್ಶಿಯಂ ಐರನ್ ಟ್ಯಾಬ್ಲೆಟ್ಸ್ ಅಂತೂ ಎಲ್ಲರಿಗೂ ಕೊಡ್ತಾನೆ ಇರ್ತಾರೆ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಕೊಡ್ತಾನೆ ಇರ್ತಾರೆ ಕ್ಯಾಲ್ಶಿಯಂ ಐರನ್ ಟ್ಯಾಬ್ಲೆಟ್ಸು, ಆಯಿತಾ. ಸೊ ಅನಿಮಿಕ್ ಇದ್ರಿ ಅಂತಂದರೆ ಡಾಕ್ಟರ್ ಹತ್ರ ಒಂದ್ಸತಿ ಮಾತಾಡಿ. ನೆಕ್ಸ್ಟು ಡಿಹೈಡ್ರೇಷನ್, ಚೆನ್ನಾಗಿ ನೀರು ಕುಡಿಲೇ ಇಲ್ಲ ಅಂತಂತಂದರೆ, ಅಂದರೆ ಬಾಡಿನಲ್ಲಿ ನೀರಿನ ಅಂಶ ಕಮ್ಮಿ ಆದ್ರೂ ಕೂಡ ತಲೆ ತಿರುಗೋ ಸಾಧ್ಯತೆ ಇರುತ್ತೆ. ಸೊ ಗರ್ಭಿಣಿಯರು ನೀರು ಚೆನ್ನಾಗಿ ಕುಡಿಬೇಕು. ಆ್ಯಂಡ್ ಜ್ಯೂಸಸ್ಸು, ಮಜ್ಜಿಗೆ, ಗಂಜಿ, ಎಳ್ನೀರು, ಫ್ರೆಶ್ ಜ್ಯೂಸ್ ಅಂದರೆ ಪ್ಯಾಕೆಟ್ ಜ್ಯೂಸ್ ಅಲ್ಲ, ಫ್ರೆಶ್ ಜ್ಯೂಸ್. ಯಾರೇ ಆಗಿರಲಿ ಪ್ಯಾಕೆಟ್ ಜ್ಯೂಸ್ ಕುಡಿಬೇಡಿ, ಫ್ರೆಶ್ ಜ್ಯೂಸ್ ಏನೇ ಆಗಿರಲಿ ಫ್ರೆಶ್ ಜ್ಯೂಸನ್ನ ಕುಡಿಯೋದನ್ನು ರೂಢಿ ಮಾಡ್ಕೊಳ್ಳಿ. ಶುಗರ್ ಆ್ಯಡ್ ಮಾಡ್ಕೋಬೇಡಿ, ಆಯಿತಾ. ಹಾಗೇ ಕುಡಿಬೇಕು. ಗಂಜಿ ಆಗಿರ್ಬೋದು, ಬಾರ್ಲಿ ಗಂಜಿ ಆಗಿರ್ಬೋದು, ರಾಗಿ ಗಂಜಿ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಎಳ್ನೀರು ಆಗಿರ್ಬೋದು. ನೀರು ಅಂತಂದರೆ ಹೈಡ್ರೇಷನ್ ಅಂದರೆ ಬರೀ ನೀರಲ್ಲ, ಆಯಿತಾ. ಎಲ್ಲ ಲಿಕ್ವಿಡ್ಸ್, ಫ್ಲೂಯಿಡ್ಸು ಎಲ್ಲನೂ ಬರುತ್ತೆ. ಸೂಪ್ ಆಗಿರಬಹುದು, ಎಲ್ಲನೂ ಲಿಕ್ವಿಡ್ಸ್ ಅಂಡರೇ ಬರುತ್ತೆ. ಇದೆಲ್ಲ ನಿಮಗೆ ಹೈಡ್ರೇಟ್ ಮಾಡುತ್ತೆ ಬಾಡಿನಲ್ಲಿ ನೀರಿನ ಅಂಶ ಕಮ್ಮಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಕಮ್ಮಿ ಆಯಿತು ಅಂತಂತಂದರೆ ತಲೆ ತಿರುಗುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟು ಲೋ ಬ್ಲಡ್ ಶುಗರ್ ಅಂದರೆ ಕರೆಕ್ಟಾಗಿ ಊಟ ಮಾಡದೇ ಇರೋದು, ಸಫಿಷಿಯೆಂಟಾಗಿ ಊಟ ಮಾಡದೇ ಇರೋದು, ಆ್ಯಂಡ್ ಟೈಮಿಗೆ ತಕ್ಕನಾಗಿ ಕರೆಕ್ಟಾಗಿ ಊಟ ಮಾಡದೇ ಇರೋದು. ಕರೆಕ್ಟಾಗಿ ಅಂತಂದರೆ ಸ್ಕಿಪ್ ಮಾಡೋದು, ಮೀಲ್ಸ್ನ ಸ್ಕಿಪ್ ಮಾಡೋದು, ಆಯಿತಾ. ಈ ಥರದ್ದು ಯಾವಾಗ ಆಗುತ್ತೆ ಅಂತಂದರೆ, ತುಂಬ ಜನಕ್ಕೆ ವಾಮಿಟಿಂಗ್ ಸೆನ್ಸೇಷನ್ ತುಂಬ ಇರುತ್ತೆ, ವಾಂತಿನೇ ಆಗ್ತಾಯಿರುತ್ತೆ, ವಾಮಿಟ್ ತುಂಬ ಆಗ್ತಾ ಇರುತ್ತೆ, ಸೆನ್ಸೇಷನ್ ಆಗ್ತಾ ಇರುತ್ತೆ. ಸೊ ಆ ಥರ ಕೇಸಸಲ್ಲಿ ಏನಾಗುತ್ತೆ, ಯೂಶ್ವಲಾಗಿ ಏನೂ ತಿನ್ನೋದಕ್ಕೆ ಇಷ್ಟಪಡಲ್ಲ ಆ ಥರ. ಆಮೇಲೆ ತಿಂದಿದ್ದು ದಕ್ಕೋದೂ ಇಲ್ಲ. ಹಂಗಾದವಾಗ ವಾಟರ್ ಕೂಡ ಲಾಸ್ ಆಗುತ್ತೆ. ವಾಂತಿ ಮಾಡ್ಕೊಂಡಾಗೆಲ್ಲ ಹೈಡ್ರೇಷನ್ ಕೂಡ ಕಮ್ಮಿ ಆಗುತ್ತೆ. ಸೊ ಡಿಹೈಡ್ರೇಷನ್ ಕೂಡ ಆಗಬಹುದು. ಆ್ಯಂಡ್ ನೀವು ಊಟ ಮಾಡಿಲ್ಲ ಅಂತಂದವಾಗ ಬ್ಲಡ್ ಶುಗರು ತುಂಬ ಕಮ್ಮಿ ಆಗೋಗುತ್ತೆ. ಯಾವಾಗ ಬ್ಲಡ್ ಶುಗರ್ ಕಮ್ಮಿ ಆಗುತ್ತೆ ಆವಾಗ ತಲೆ ತಿರುಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ತಿಂದಿಲ್ಲ ಅಂತಂದವಾಗ ಆಬ್ವಿಯಸ್ಲಿ ಸುಸ್ತಾಗಿ ತಲೆ ತಿರುಗಿ ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಆಯಿತಾ. ಯಾವುದೇ ಕಾರಣಕ್ಕೂ ಊಟನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಸೇರ್ತಾ ಇಲ್ಲ ಅಂತಂದರೆ ಸೇರಿದಷ್ಟು ತಿನ್ನಿ, ನಿಮಗೆ ಏನು ಸೇರುತ್ತೆ ಅದನ್ನು ತಿನ್ನಿ, ಆಯಿತಾ. ವಾಂತಿ ಆಗುತ್ತೆ, ತಿಂದಿದ್ದೆಲ್ಲ ವಾಂತಿ ಆಗುತ್ತೆ, ತಿನ್ನಿ, ಏನಾಗುತ್ತೆ, ಒಂದು ಸತಿ ಹಿಂಗೆ ಹೊರಗಡೆ ಬರುತ್ತಲ್ವ, ಅಷ್ಟಾದರೂ ಆಗಲಿ, ಆಯಿತಾ. ಸೊ ವಾಂತಿ ಆಗ್ತಾ ಇದೆ ಅಂತಂತ ತಿನ್ನೋದನ್ನು ಮಾತ್ರ ಬಿಡಕ್ಕೆ ಹೋಗಬೇಡಿ. ನೆಕ್ಸ್ಟು ಆ್ಯಂಗ್ಸೈಟಿ ಆ್ಯಂಡ್ ಸ್ಟ್ರೆಸ್. ತುಂಬ ಸ್ಟ್ರೆಸ್ ತೊಗೊಳೋದ್ರಿಂದ, ಆಯಿತಾ. ಆ್ಯಂಗ್ಸೈಟಿ ಇಶ್ಯೂಸ್ ಅಂತಂದರೆ ಏನಾಗ್ಬಿಡುತ್ತೋ ಏನೋ ಅಮ್ಮ ಏನಾಗ್ಬಿಡುತ್ತೆ, ಈ ಥರ ತುಂಬ ಸ್ಟ್ರೆಸ್ ತೊಗೊಳೋದ್ರಿಂದನೂ ಕೂಡ ತಲೆ ತಿರುಗುತ್ತೆ, ಆಯಿತಾ. ಆದಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಇರೋದಕ್ಕೆ ಟ್ರೈ ಮಾಡಿ. ನೀನಿದ್ಯಾ ಅಂತಂತ ನನ್ನನ್ನು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಥ್ರೂಔಟ್ ಪ್ರೆಗ್ನೆನ್ಸಿ ನಾನು ಹೆದರ್ಕೊಂಡೇ ಇದ್ದೆ. ಸೊ ಪುಕ್ಲಿ ಮಗಳು ಹುಟ್ಟಿದ್ರೆ ನನಗೆ ಏನು ಮಾಡೋದು, ನನಗಿನ್ನ ಹೆದರ್ಕೊಳ್ಳುತ್ತೆ, ಅಷ್ಟು ಪುಕ್ಕು, ಆಯಿತಾ. ಏನು ಮಾಡೋದು. ಸೊ ಅದಕ್ಕೇ ಪ್ರೆಗ್ನೆನ್ಸಿನಲ್ಲಿ ನೀವು ಹೇಗಿರ್ತೀರಾ, ನಿಮ್ಮ ಮಗುಗೂ ಸೇಮ್ ಕ್ಯಾರೆಕ್ಟರ್ಸ್ ಬರುತ್ತೆ ಅನ್ನೋದು ತುಂಬಾ 100% ಪ್ರೂವ್ಡ್ ಅಮ್ಮ. ನನ್ನ ಕೇಸಲ್ಲಂತೂ 100% ಪ್ರೂವ್ಡ್, ಆಯಿತಾ. ಸೊ ನೀವು ಹಾಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸ್ಟ್ರಾಂಗ್ ಆಗಿರಿ, ಏನೂ ಆಗೋದಿಲ್ಲ, ಮಸ್ತಾಗಿರ್ತೀವಿ, ಸೂಪರಾಗಿರ್ತೀವಿ ಅಂತಲೇ ಅಂದ್ಕೊಂಡು ಕಂಪ್ಲೀಟ್ ಥ್ರೂಔಟ್ ಜರ್ನಿ ಹಾಗೆಯೇ ಸ್ಟ್ರಾಂಗ್ ಆಗಿ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರಿ, ಆಯಿತಾ. ಒಂದು ಸತಿ ಅಂತ ಹೇಳಲ್ಲ, ಕೆಲವೊಂದಿಷ್ಟು ಜನರ ಲೈಫಲ್ಲಿ ಒಂದೇ ಸತಿ ಪ್ರೆಗ್ನೆನ್ಸಿ, ಬಟ್ ಕೆಲವೊಂದಿಷ್ಟು ಜನರಲ್ಲಿ ಎಷ್ಟು ಸತಿ ಬೇಕು ಅಷ್ಟು ಸತಿ ಆಗುತ್ತೆ. ಬಟ್ ನನ್ನಂಥವ್ರಿಗೆ ಒಂದೇ ಸತಿ, ಆಯಿತಾ. ಸೊ ಒಂದು ಸತಿ ಬಂದಿರೋ ಅಪರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಮಜಾ ಮಾಡಿ ಅಂತಲೇ ಹೇಳ್ತೀನಿ, ಓಕೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬಿಡಿ. ಈಗ ಕೆಲವೊಂದಿಷ್ಟು ಜನ ಸ್ಟ್ರೆಸ್ ಅಂದರೆ ಬರೀ ಮೆಂಟಲ್ ಸ್ಟ್ರೆಸ್ ಅದೂ ಆಗಿರಬಹುದು, ಇನ್ನೊಂದು ವರ್ಕ್ ಪ್ರೆಷರ್ ಕೂಡ ಇರುತ್ತೆ. ಅಂದರೆ ಕೆಲಸ ಮಾಡ್ತಾಯಿರ್ತಾರೆ ಒಬ್ಬೊಬ್ರು. ಕೆಲವೊಂದಿಷ್ಟು ಜನ 9th ಮಂತ್ವರೆಗೂ ಕೆಲಸ ಮಾಡಿರೋರನ್ನ ನೋಡಿದ್ದೀನಿ. ಅಂಥವ್ರಿಗೆಲ್ಲ ನ್ಯಾಚುರಲ್ ಆಗಿ ನಾರ್ಮಲ್ ಡೆಲಿವರಿ ಆಗಿ ಹೆಲ್ದಿಯಾಗಿ ಇರೋವಂಥವ್ರು ನೋಡಿದ್ದೀನಿ. ಬಟ್ ಕೆಲವೊಂದಿಷ್ಟು ಕೇಸಸಲ್ಲಿ ಎಲ್ಲ ಹೆಣ್ಮಕ್ಳು ಸೇಮ್ ಅಲ್ಲ ಅಲ್ವಾ. ಸೊ ವರ್ಕ್ನ ತಮ್ಮ ಪರ್ಸನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಸ್ಟ್ರೆಸ್ ಆಗ್ತಾ ಇದೆ, ನನಗೆ ಕಾಪಪ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂತಂದರೆ ದಯವಿಟ್ಟು ಬ್ರೇಕ್ ತೊಗೊಳ್ಳಿ, ಯಾವುದೇ ತಪ್ಪಿಲ್ಲ, ಆಯಿತಾ. ನಿಮ್ಗೆ ಆಗ್ತಾ ಇಲ್ಲ ಅಂತಂತಂದರೆ ಬಿಟ್ಟು ಮುಂದಕ್ಕೆ ಹೋಗಿ. ಮಗು ಆದಮೇಲೆ ದೆನ್ ಅಗೇನ್ ಯು ಕ್ಯಾನ್ ಕಂಟಿನ್ಯೂ ವಿತ್ ಯುವರ್ ಕರಿಯರ್, ಆಯಿತಾ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ, ಆಯಿತಾ. ಆದಷ್ಟು ಕಾಮ್ ಆ್ಯಂಡ್ ಕಂಫರ್ಟಬಲ್ ಆಗಿ ಇರಿ. ಸರ್ಟನ್ ಮೆಡಿಸಿನ್ಸ್ ಅಂದರೆ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಆ್ಯಂಟಿ ಡಿಪ್ರೆಸೆಂಟ್ಸ್ ಆಗಿರ್ಬೋದು, ಸೆಡೆಟಿವ್ಸ್ ಆಗಿರ್ಬೋದು, ಈ ಥರದ್ದು ಯಾವುದಾದ್ರೂ ಮೆಡಿಸಿನ್ ತೊಗೊಂಡಾಗ ಯೂಶ್ವಲಾಗಿ ತಲೆ ತಿರುಗುತ್ತೆ, ಆಯಿತಾ. ಯಾವುದಾದ್ರೂ ಟೆಸ್ಟಿಗೋಸ್ಕರ ಸೆಡೆಟಿವ್ಸ್ ಕೊಟ್ಟಿದ್ರು ಅಂತಂದ್ರೂ ತಲೆ ತಿರುಗುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆ್ಯಂಟಿ ಡಿಪ್ರೆಸೆಂಟ್ಸ್ ಏನಾದರೂ ತೊಗೊತಾ ಇದ್ರಿ ಅಂತಂತಂದರೆ ಅದರಿಂದನೂ ತಲೆ ತಿರುಗುವಂತಹ ಚಾನ್ಸಸ್ ಇರುತ್ತೆ. ಇದನ್ನು ಬಿಟ್ಟು
ಸುಮಾರಷ್ಟು ಮೆಡಿಸಿನ್ಸ್ ಇದೆ ಯಾವುದರಿಂದ ನಿಮಗೆ ತಲೆ ಸುತ್ತೋದು ಆಗಬಹುದು, ಆಯಿತಾ? ಯಾವುದರಿಂದ ಆಗ್ತಾಯಿದೆ ಅನ್ನೋದನ್ನು ಕಂಡುಕೊಳ್ಳಿ ಫಸ್ಟ್. ಯಾವುದೇ ಸಮಯದಲ್ಲಿ ನಿಮಗೆ ತಲೆ ಸುತ್ತೋದು ತುಂಬ ಆಗಿ ವೆರಿ ಸಿವಿಯರ್ ಅಂತ ಅನ್ನಿಸ್ತು ಅಂತಂತಂದರೆ ದಯವಿಟ್ಟು ಡಾಕ್ಟರ್ನ ಮೀಟ್ ಮಾಡಿ ಅವರ ಒಪಿನಿಯನ್ನ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾವ ಕಾರಣಕ್ಕೆ ಆಗ್ತಾಯಿದೆ ನಿಮಗೆ ತಲೆ ತಿರುಗೋದು ಅನ್ನೋದನ್ನು ತಿಳ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಎವ್ರಿ ಡೇ ಈಸ್ ನಾಟ್ ಅವರ್ ಡೇ, ಆಯಿತಾ? ಸೊ ಯಾವ ದಿವಸ ಏನು ಬೇಕಾದ್ರೂ ಆಗಬಹುದು. ಸೊ ಹಾಗಾಗಿ ಟು ಬಿ ಆನ್ ಸೇಫರ್ ಸೈಡ್, ನಿಮಗೆ ತಲೆ ತಿರುಗ್ತಾ ಇದೆ ಅಂತಂದರೆ ಅಯ್ಯೋ ಬಿಡು ಇದು ಪ್ರೆಗ್ನೆನ್ಸಿನಲ್ಲಿ ಕಾಮನ್ ಅಲ್ವಾ? ಹೌದು, ಕಾಮನ್, ಇಲ್ಲ ಅಂತ ಹೇಳಲ್ಲ. ಅತಿ ಆಗಬಾರ್ದು, ಯಾವುದೂ ಅತಿ ಆಗಬಾರ್ದು. ಸೊ ನಿಮ್ಗೆ ಯಾವಾಗ ಅತಿ ಆಗ್ತಾ ಇದೆ ಅಂತ ಅನಿಸುತ್ತೆ ದಯವಿಟ್ಟು ಡಾಕ್ಟರ್ನ ಮೀಟ್ ಮಾಡಿ ಏನಕ್ಕೆ ಆಗ್ತಾ ಇದೆ, ಏನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಅವ್ರು ಏನು ಹೇಳ್ತಾರೆ ಆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ. ಓಕೆ, ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಧನ್ಯವಾದ. ತಲೆ ತಿರುಗೋದು ನಾರ್ಮಲ್ ಆದ್ರೂ ಮೋರ್ ಕನ್ಸಿಸ್ಟೆಂಟಾಗಿ ಫ್ರೀಕ್ವೆಂಟಾಗಿ ಬರ್ತಾ ಇದ್ದು ಇದ್ರ ಜೊತೆಗೆ ವಿಷನ್ ಪ್ರಾಬ್ಲಮ್ ಅಂದರೆ ಕಣ್ಣು ಕಾಣಿಸೋದ್ರ ಬಗ್ಗೆ ಏನಾದರೂ ಪ್ರಾಬ್ಲಮ್ ಆಗಿ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂದರೆ ಉಸಿರಾಡೋಕ್ಕಾಗದೇ ಇರೋದು, ಎದೆ ನೋವಾಗಿರ್ಬೋದು, ಫೀವರ್ ಆಗಿರ್ಬೋದು, ತಲೆ ನೋವಾಗಿರ್ಬೋದು, ತುಂಬ ತಲೆ ನೋಯ್ತಾ ಇದೆ ಅನ್ನೋದಾಗಿರ್ಬೋದು, ಈ ಥರದ್ದು ಯಾವುದಾದ್ರೂ ಸೀರಿಯಸ್ ಇಶ್ಯೂಸ್ ಇದು ಪರ್ಸಿಸ್ಟೆಂಟಾಗಿ ನಿಮಗೆ ಹಗಲೆಲ್ಲ ಬರ್ತಾ ಇತ್ತು ಅಂತಂತಂದರೆ ದಯವಿಟ್ಟು ಡಾಕ್ಟರ್ನ ಮೀಟ್ ಮಾಡಿ.